ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪೂರ್ಣ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರೋ ಅವ್ರಿಗೆಲ್ಲರಿಗೂ ತುಂಬಾ ಧನ್ಯವಾದಗಳು. ಬನ್ನಿ, ಇವತ್ತು ನಾವು ಮಾಡ್ತಾ ಇರುವಂತ ರೆಸಿಪಿ ಕಾಜು ಮಸಾಲಾ ಕರಿ. ಇದೊಂದು ಡಿಫರೆಂಟ್ ಆಗಿ ಟೇಸ್ಟ್ ಮತ್ತೆ ಚೆನ್ನಾಗಿರುತ್ತೆ. ಅದರಲ್ಲೂ ಈ ಕರಿನ ನೀವು ಸೈಡ್ ಡಿಶ್ ಆಗಿ ಕೂಡ ಯೂಸ್ ಮಾಡ್ಕೋಬಹುದು. ಇದು ಮಾಡೋದು ಸ್ವಲ್ಪ, ಇದು ಹೇಗ್ ಮಾಡೋದು, ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ನ ನೋಡ್ಕೊಂಡ್ ಬರೋಣ. ಗೋಡಂಬಿ, ಈರುಳ್ಳಿ, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ, ಕಸ್ತೂರಿ ಮೇಥಿ, ಧನಿಯಾ ಪುಡಿ, ಅರಿಶಿನ ಪುಡಿ, ಖಾರದ ಪುಡಿ, ಗರಂ ಮಸಾಲ, ಕೊತ್ತಂಬರಿ, ಲವಂಗ, ಏಲಕ್ಕಿ, ಜೀರಿಗೆ, ಉಪ್ಪು, ಅಡುಗೆ ಎಣ್ಣೆ. ಈಗ ಹೇಗ್ ಮಾಡೋದಂತ ನೋಡೋಣ. ನೋಡಿ, ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಜಸ್ಟ್ ಈಗ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಈಗ ಇದಕ್ಕೆ ಗೋಡಂಬಿ ಹಾಕೊಂಡು ಹುರ್ಕೊಂತಾ ಇದ್ದೀನಿ. ನೀವು ಇದಕ್ಕೆ ಬೆಣ್ಣೆ ಕೂಡ ಯೂಸ್ ಮಾಡಬಹುದು, ಅಂದ್ರೆ ಬಟರ್ ಕೂಡ ಯೂಸ್ ಮಾಡಬಹುದು. ಸೊ ಗೋಡಂಬಿ ಚೆನ್ನಾಗಿ ರೋಸ್ಟ್ ಆದ್ಮೇಲೆ ಇದನ್ನ ಒಂದ್ ಪ್ಲೇಟ್ ಗೆ ಎತ್ತಿಟ್ಕೊಂತ ಇದ್ದೀನಿ. ಸೊ ಅದೇ ಬಾಣ್ಲಿಗೆ ನಾನು ಚಕ್ಕೆ, ಲವಂಗ, ಏಲಕ್ಕಿ ಮತ್ತೆ ಜೀರಿಗೆ ಹಾಕೊಂತಿದ್ದೀನಿ. ಮತ್ತೆ ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಎಲ್ಲ ಹಾಕೊಂಡು ಜಸ್ಟ್ ಇದನ್ನ 30 ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ. ಈ ತರ ಒಂದು ಮಸಾಲೆನ ಫ್ರೈ ಮಾಡಿ ರುಬ್ಬಿ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಟೊಮೆಟೊ ಹಾಕೊಂತಿದ್ದೀನಿ. ಟೊಮೆಟೊ ಹಾಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಟೊಮೆಟೊದಲ್ಲಿನ ನೀರಿನ ಅಂಶ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಬೇಗನೆ ಫ್ರೈ ಆಗಬೇಕಂದ್ರೆ ಸ್ವಲ್ಪ ಉಪ್ಪು ಕೂಡ ಯೂಸ್ ಮಾಡ್ಕೋಬಹುದು, ಬೇಗ ಫ್ರೈ ಆಗುತ್ತೆ. ಸೊ ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ಫ್ರೈ ಆಗ್ತಿದೆ. ಈಗ ಚೆನ್ನಾಗಿ ಫ್ರೈ ಆದ್ಮೇಲೆ ಹಾರಕ್ ಬಿಡೋಣ. ಸೊ ಆರಿದ್ಮೇಲೆ ಒಂದ್ ಮಿಕ್ಸಿ ಜಾರ್ಗೆ ಹಾಕೊಂಡಿದೀನಿ. ಇದ್ರ ಜೊತೆಗೆ ಸರಿಸುಮಾರು ಒಂದ್ 10 ಗೋಡಂಬಿ ಪೀಸ್ ನ ಹಾಕೊಂತ ಇದೀನಿ. ಸ್ವಲ್ಪ ನೀರ್ ಹಾಕೊಂಡು ಆದಷ್ಟು ಕ್ರೀಮಿಯಾಗಿ ರುಬ್ಕೊಳ್ಳಿ, ಅಂದ್ರೆ ನುಣ್ಣಗ್ ರುಬ್ಕೊಳ್ಳಿ. ತರತರಿಯಾಗಿ ರುಬ್ಬಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಇವಾಗ ರುಬ್ಬಿದ್ದಾಗಿದೆ, ನೋಡೋಣ ಇವಾಗ. ಸೊ ನೋಡ್ತಾ ಇರ್ಬೋದು. ಮತ್ತೆ ಟೊಮೆಟೊ ನೀವು ಹುಳಿ ಟೊಮೆಟೊ ಹಾಕೋದಿದ್ರೆ ಜಸ್ಟ್ 1-2 ಹಾಕೊಳ್ಳಿ. ಅದೇ ಫಾರಂ ಟೊಮೆಟೊ ಹಾಕೋದಿದ್ರೆ ಜಾಸ್ತಿ ಹಾಕೊಳ್ಳಿ. ಗ್ರೇವಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೊಳ್ಳಿ. ಸೊ ಅದೇ ಬಾಣ್ಲಿಗೆ ಇವಾಗ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೆ. ಸೊ ಎಣ್ಣೆ ಬಿಸಿ ಆದ್ಮೇಲೆ ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ ಹಾಕೊಂತಿದ್ದೀನಿ. ಈ ತರ ಎಣ್ಣೆಯಲ್ಲಿ ಡೈರೆಕ್ಟ್ ಆಗಿ ಮಸಾಲೆ ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ, ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ನೀವೇನಾದ್ರೂ ಹೊರಗಡೆ ರೆಸ್ಟೋರೆಂಟ್ ಗಳಲ್ಲಿ ತಿಂದಿದ್ರೆ ಅದೇ ಟೇಸ್ಟ್ ಬರುತ್ತೆ. ಸೊ ಇದಕ್ಕೆ ಇವಾಗ ರುಬ್ಬಿರೋ ಅಂತ ಮಸಾಲೆ ಕೂಡ ಹಾಕೊಂತಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಗ್ರೇವಿಗೆ ಜಾಸ್ತಿ ನೀರಿನ ಅವಶ್ಯಕತೆ ಏನು ಬೇಕಾಗಿರೋದಿಲ್ಲ. ಸೊ ಥಿಕ್ನೆಸ್ ನೋಡಿ ಹಾಕೋಬೇಕಾಗಿರುತ್ತೆ. ಸೊ ಜಾಸ್ತಿ ನೀರ್ ಹಾಕೊಳ್ಳೋದ್ರಿಂದ ಅದು ಬೇರೆನೆ ಟೇಸ್ಟ್ ಆಗಿರುತ್ತೆ. ಸೊ ಆದಷ್ಟು ನೀರು ನೋಡ್ಕೊಂಡು ಹಾಕೋಬೇಕಾಗುತ್ತೆ. ಸೊ ನೀವು ಥಿಕ್ನೆಸ್ ನೋಡ್ಕೊಂಡು ಹಾಕೋಬೇಕಾಗುತ್ತೆ. ಅಂದ್ರೆ ನಿಮ್ಗೆ ಗಟ್ಟಿಯಾಗಿ ಬೇಕಂದ್ರೆ ಗಟ್ಟಿಯಾಗೂ ಮಾಡ್ಕೋಬಹುದು, ಒಂದ್ ಸ್ವಲ್ಪ ತೆಳ್ಳಗ್ ಬೇಕಂದ್ರೆ ತೆಳ್ಳಗ್ ಕೂಡ ಮಾಡ್ಕೋಬಹುದು. ಸೊ ಇದಕ್ಕೆ ನೀರೆಲ್ಲ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂತ ಇದೀನಿ. ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಒಂಚೂರು ಉಪ್ಪು ಹಾಕೊಂತ ಇದೀನಿ. ನೀವು ಬೇಕಂದ್ರೆ ಇದಕ್ಕೆ ಫ್ರೆಶ್ ಕ್ರೀಮ್ ಕೂಡ ಯೂಸ್ ಮಾಡ್ಕೋಬಹುದು, ಚೆನ್ನಾಗಿರುತ್ತೆ. ಆದ್ರೆ ನಾನು ಫ್ರೆಶ್ ಕ್ರೀಮ್ ಅಂತೂ ಯೂಸ್ ಮಾಡ್ತಿಲ್ಲ. ಸೊ ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ 2 ನಿಮಿಷ ಬಿಡ್ತೀನಿ. ಹಾಗೆ ನಮ್ಮ ವಿಡಿಯೋ ನೋಡ್ತಾ ಪ್ಲೀಸ್ ಲೈಕ್ ಬಟನ್ ಪ್ರೆಸ್ ಮಾಡಿ. ನಿಮಗೆ ನಮ್ಮ ರೆಸಿಪಿ ಇಷ್ಟ ಆಯ್ತು ಅನ್ಕೊಂತೀನಿ. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇವಾಗ ನೋಡ್ತಾ ಇರ್ಬೋದು, 1-2 ನಿಮಿಷ ಬಿಟ್ಟಿದ್ದೆ. ಸೊ ಇವಾಗ ನೋಡ್ತಿರ್ಬೋದು ಒಂದ್ ಥಿಕ್ನೆಸ್ ಬಂದಿದೆ. ಅಂದ್ರೆ ನೀವು ಜಾಸ್ತಿ ಐ ಫ್ಲೇಮ್ ಅಲ್ಲಿ ಇಡಕ್ಕೆ ಹೋಗ್ಬಾರ್ದು. ಐ ಫ್ಲೇಮ್ ಅಲ್ಲಿ ಇಟ್ರೆ ಚಟ್ನಿ ತರ ಆಗೋಗುತ್ತೆ. ಸೊ ಬೇಗನೆ ಗಟ್ಟಿ ಆಗುತ್ತೆ, ಆತರ ಮಾಡಕ್ ಹೋಗ್ಬೇಡಿ. ಸೊ ಇವಾಗ ಉಳಿದಿರುವಂತ ಗೋಡಂಬಿ, ಕಸ್ತೂರಿ ಮೇಥಿ, ಗರಂ ಮಸಾಲ ಹಾಕೊಂತಿದ್ದೀನಿ. ನೀವು ಬೇಕಾದ್ರೆ ಪಾಕೆಟ್ ಗರಂ ಮಸಾಲಾನು ಯೂಸ್ ಮಾಡ್ಕೋಬಹುದು. ಸೊ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ. ಸೊ ಉಪ್ಪು ಖಾರ ಅದು ಚೆಕ್ ಮಾಡ್ಕೊಳ್ಳಿ. ಉಪ್ಪೇನಾದ್ರೂ ಕಮ್ಮಿ ಅನ್ಸಿದ್ರೆ ಹಾಕೋಬಹುದು. ಸೊ ಇವಾಗ ಇದನ್ನ 1-2 ನಿಮಿಷ ಸಿಮ್ಮಲ್ಲೇ ಇಡಬೇಕಾಗುತ್ತೆ. ಇದನ್ನ ಸಿಮ್ಮಲ್ಲೇ 1-2 ನಿಮಿಷ ಬಿಟ್ಟಿದ್ದೆ. ಈಗ ನೋಡ್ತಾ ಇರ್ಬೋದು, ಈ ತರ ಎಣ್ಣೆ ಬಿಡಬೇಕು. ಅವಾಗ ಪಕ್ಕ ಹಸಿ ವಾಸನೆ ಎಲ್ಲ ಹೋಗಿ ಒಂದ್ ಒಳ್ಳೆ ಫ್ಲೇವರ್ ಬಂದಿರುತ್ತೆ. ಇದನ್ನ ನೀವು 1 ದಿವಸದವರೆಗೂ ಎತ್ತಿಟ್ಕೊಂಡ್ ತಿನ್ಬಹುದು. ಚಪಾತಿಗೆ, ದೋಸೆಗೆ, ಪೂರಿಗೆ, ಚಪಾತಿಗೆ, ಪರೋಟಾಗಂತೂ ಸೂಪರ್ ಆಗಿರುತ್ತೆ. ಮತ್ತೆ ರೈಸ್ ಐಟಮ್ ಅಂತೂ ಸಖತ್ತಾಗಿರುತ್ತೆ. ಈ ಗ್ರೇವಿ ಎಲ್ಲದಕ್ಕೂ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಖಂಡಿತ ಇವತ್ತು ಮಾಡಿರುವಂತ ಕಾಜು ಮಸಾಲಾ ಕರಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ನೀವು ಕೂಡ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ. ಸೊ ಟ್ರೈ ಮಾಡಿಬಿಟ್ಟು ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ಪೂರ್ಣ ರೆಸಿಪೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.